ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ಮೊದಲಿಗೆ ಪಶ್ಚಿಮ ಬಂಗಾಳದ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದೆ ಪಶ್ಚಿಮ ಬಂಗಾಳ ಮಮತಾ ಬ್ಯಾನರ್ಜಿಯ ಗೂಂಡಾ ಹಿಡಿತದಲ್ಲಿ ಇರೋದಿಲ್ಲ. ಅಲ್ಲಿನ ಜನ ಮುಕ್ತವಾಗಿ ಮಾತಾಡಬಹುದು, ಮುಕ್ತವಾಗಿ ಬದುಕಬಹುದು. ಕೊನೆಗೂ ಮೋದಿಜಿಯವರ ಜಾಲ್ಮುರಿ ಗೆಲ್ತಲ್ವಾ? ಏನಂತೀರಾ? ನನಗೆ ಸಂದರ್ಭದಲ್ಲಿ ಅಮಿತ್ ಶಾಜಿಯವರ ಮಾತುಗಳು ನೆನಪಿಗೆ ಬರ್ತಾ ಇದೆ. ಅಂದ್ರೆ ಪ್ರಚಾರದ ಸಮಯದಲ್ಲಿ ಅವ್ರು ಹೇಳಿದಂತಹ ಮಾತುಗಳು ಏನ್ ಹೇಳಿದ್ರು? ಮೇ 4ರ ಬೆಳಿಗ್ಗೆ ಕೌಂಟಿಂಗ್ ಆರಂಭ ಆಗುತ್ತೆ, 8 ಗಂಟೆಗೆ ಬ್ಯಾಲೆಟ್ ಬಾಕ್ಸ್ ಓಪನ್ ಆಗುತ್ತೆ, 9 ಗಂಟೆಗೆ ಮೊದಲ ರೌಂಡ್ ಕೌಂಟಿಂಗ್ ಆಗುತ್ತೆ, 10 ಗಂಟೆಗೆ ಸೆಕೆಂಡ್ ರೌಂಡ್ ಕೌಂಟಿಂಗ್ ಆಗುತ್ತೆ, ಮಧ್ಯಾಹ್ನ 1 ಗಂಟೆಗೆ ममता बैनर्जी के टाटा बाय बाय। भाइयों बहनों, 4 मई को सुबह काउंटिंग चालू होगी। 8 बजे बैलेट बॉक्स खुलना शुरू होगा। 9 बजे पहला राउंड, 10 बजे दूसरा राउंड, 1 बजे काउंटिंग समाप्त और बीबी दीदी टाटा गुड बाय। वाह, ಏನ್ ಕ್ಲಿಯರ್ ಆಗಿ ಹೇಳಿದ್ರು ಅಮಿತ್ ಶಾಜಿ ಅವರು. 15 ದಿನಗಳ ಕಾಲ ಪಶ್ಚಿಮ ಬಂಗಾಳದಲ್ಲಿ ಬಂದು ಪ್ರಚಾರ ನಡೆಸಿದಾಗಲೇ ಅರ್ಥ ಆಗಿತ್ತು, ಈ ಬಾರಿ ಅಕ್ರಮ ಬಾಂಗ್ಲಾ ವಲಸಿಗರಿಗಾಗಿರ್ಬಹುದು, ಮಮತಾ ಬ್ಯಾನರ್ಜಿ ಅವರಿಗಾಗಿರ್ಬಹುದು ಕಂಟಕ ಇದೆ ಅಂತ. ಅವತ್ತು ಪತ್ರಕರ್ತರು ಅಮಿತ್ ಶಾಜಿ ಅವರ ಹತ್ರ, ನೀವು ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರವನ್ನ ಬೈ ಚಾನ್ಸ್ ರಚನೆ ಮಾಡಿದ್ರೆ ಅಂತ ಕೇಳಿದಾಗ ಅಮಿತ್ ಶಾಜಿ ಅವರು ಎಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳಿದ್ರು ಅಂದ್ರೆ, ಸರ್ಕಾರ ರಚನೆ ಮಾಡಿದ್ರೆ ಅಲ್ಲ, ನಾವು ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರವನ್ನ ರಚನೆ ಮಾಡೇ ಮಾಡ್ತೀವಿ ಅಂತ ಹೇಳಿದ್ರು. अगर आप सरकार बना पाए तो ये हम बना ही पाएंगे अगर छोड़ दो। अच्छा ठीक है. ವೀಕ್ಷಕರೇ, ಈಗ ಅದಕ್ಕೆ ಆಸ್ ಎಕ್ಸ್ಪೆಕ್ಟೆಡ್ ನಾವು ಮೊನ್ನೆಯಿಂದ ಕೂಡ ಹೇಳ್ತಾ ಬರ್ತಾ ಇದ್ದೀವಿ. ಮಮತಾ ಬ್ಯಾನರ್ಜಿ ಚುನಾವಣೆ ಘೋಷಣೆ ಆದಾಗಿಂದ ನಾಟಕವನ್ನು ಶುರು ಮಾಡಿದ್ದಾರೆ. ಇನ್ನು ಮುಗುದಿಲ್ಲ ಅದು. ಇನ್ನು ಮೇ 4ನೇ ತಾರೀಕು ಎಕ್ಸಿಟ್ ಪೋಲ್ ಭವಿಷ್ಯದ ಪ್ರಕಾರನೇ ರಿಸಲ್ಟ್ ಬಂದ್ರೆ, ಮಮತಾ ಬ್ಯಾನರ್ಜಿ ಸೋತ್ರೆ ಮತ್ತೆ ನಾಟಕ ಶುರು ಆಗುತ್ತೆ ಅಂತ ನಾವು ಹೇಳಿದ್ವಿ. ಅಂಡ್ ಹಿಯರ್ ಶಿ ಈಸ್. সবাইকে নমস্কার জানিয়ে বলছি, প্লিজ দয়া করে কেউ কাউন্টিং এজেন্টরা এবং প্রার্থী ক্যান্ডিডেটরা তারা ভোটিং এলাকা ছেড়ে আসবেন না। স্ট্রং রুমে যেখানে কাউন্টিং হচ্ছে, মানে সেন্টারে, সেখান ছেড়ে কেউ আসবেন না। এটা বিজেপির প্ল্যান। প্রথম 2-3 রাউন্ডে আমি কালকে থেকেই বলছি যে ওদেরগুলো আগে দেখাবে, আমাদেরগুলো পরে দেখাবে। এবং অনেক জায়গায় 2-3 রাউন্ড কাউন্টিং করার পরে প্রায় 100টা জায়গায় কাউন্টিং বন্ধ করে রেখে দিয়েছে। এবং কল্যাণীতে ধরা পড়েছে 7টা মেশিন, যেখানে কোনো মিল নেই। এটা টোটাল ফোর্সফুলি সেন্ট্রাল ফোর্সকে দিয়ে চারিদিকে তৃণমূল কংগ্রেসের উপর অত্যাচার করছে, অফিস ভাঙছে, জোর করে দখল করছে। এসআইআর নামে আপনারা দেখেছেন ভোট লুট করেছে যাতে যে সিটগুলো জিততে পারে। কিন্তু এখনো এমন 70টা সিট আছে, 100টা সিট আছে যেগুলো আমরা এগিয়ে আছি, সেগুলো বলছে না। টোটালটাই মিথ্যে নিউজ খাওয়াচ্ছে। আগে ডিআইসিও এই খবরগুলো দিত, কিন্তু তাকে কালকে চেঞ্জ করে দেওয়া হয়েছে। টোটালটা ইলেকশন কমিশন নিজের ইচ্ছে মতো খেলছে, এবং সাথে কেন্দ্রীয় বাহিনীকে নিয়ে। এবং আমাদের পুলিশরা টোটাল মাথা নত করে কেন্দ্রীয় বাহিনীর আন্ডারে কাজ করছে। সুতরাং আমি সব আমাদের কাউন্টিং এজেন্টদের, আমাদের সমস্ত পার্টির কর্মীদের বলবো, অত মন খারাপ করার কারণ নেই। আমি বলেছিলাম সূর্যাস্তর পরে আপনারা জিতবেন। 3 রাউন্ড 4 রাউন্ড কাউন্ট হলেও এটা 14 রাউন্ড থেকে 18 রাউন্ড কাউন্ট হয়, তখন আপনারা জিতবেন। ওয়েট অ্যান্ড সি, ওয়াচ। আমরা সবাই আপনাদের সাথে আছি, আপনারা কেউ ভয় পাবেন না, নিশ্চিন্তে থাকুন। আমরা বাঘের বাচ্চার মতো লড়াই করে যাবো। ನೋಡಿ, ಮಮತಾ ಬ್ಯಾನರ್ಜಿ ಕೇಂದ್ರ ಸಂಸ್ಥೆ ಅದೇ ರೀತಿ ಚುನಾವಣಾ ಆಯೋಗವನ್ನ ಹೊಣೆ ಮಾಡ್ತಾ ಇದ್ದಾರೆ ಅವರ ಸೋಲಿಗೆ. ಏನೋ ಅಕ್ರಮ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ. ಅಷ್ಟೇ ಅಲ್ಲ, ತಮ್ಮ ಕೌಂಟಿಂಗ್ ಏಜೆಂಟ್ಗಳು ಕೌಂಟಿಂಗ್ ಕೇಂದ್ರವನ್ನ ಬಿಟ್ಟು ಹೊರಗೆ ಹೋಗಬಾರ್ದು ಅಂತ ಮನವಿಯನ್ನ ಮಾಡ್ತಾ ಇದ್ದಾರೆ. ಈ ವಿಡಿಯೋ ಹೊರಗೆ ಬರ್ತಾ ಇದ್ದ ಹಾಗೇನೆ 2021ರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಕೌಂಟಿಂಗ್ ಏಜೆಂಟ್ಗಳನ್ನ ಹೊರಗೆ ಹಾಕಿದಂತಹ ಘಟನೆಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಮಮತಾ ಬ್ಯಾನರ್ಜಿ ಆಕೆಯ ಟಿಎಂಸಿ ಗೂಂಡಾಗಳ ಜೊತೆಗೆ ಸೇರಿ ಅವತ್ತು ಮಾಡಿದಂತಹ ಕರ್ಮ ಇದೆಯಲ್ವಾ, ಅದನ್ನ ಇವತ್ತು ಅನುಭವಿಸುವಂತ ಜನ ಹೇಳ್ತಾ ಇದ್ದಾರೆ. ವೀಕ್ಷಕರೇ, ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಅಧಿಕಾರ ಕೊನೆ ಅನ್ನುವಂಥದ್ದು ಇನ್ ಸಾಮಾನ್ಯ ಸುದ್ದಿ ಅಲ್ಲವೇ ಅಲ್ಲ. ನೋಡಿ, ನಾನು ನಿಮಗೆ ಇಲ್ಲಿ ಒಂದಷ್ಟು ಹೆಸರುಗಳನ್ನು ಹಾಕ್ತಾ ಹೋಗ್ತೀನಿ.
ಇಲ್ಲಿರುವಂತಹ ಬಹುತೇಕ ಹೆಸರುಗಳನ್ನ ನೀವು ಹೆಚ್ಚಾಗಿ ಅಫ್ಕೋರ್ಸ್ ಕೇಳಿರ್ಲಿಕ್ಕಿಲ್ಲ. ಯಾಕಂದ್ರೆ ಇವರು 2021ರ ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯ ನಂತರ ನಡೆದಂತಹ ಹಿಂಸಾಚಾರದಲ್ಲಿ ಪ್ರಾಣವನ್ನ ಕಳ್ಕೊಂಡಂಥವ್ರು. ಯಾಕೆ ಪ್ರಾಣವನ್ನ ಕಳ್ಕೊಂಡ್ರು? ಜಸ್ಟ್ ಅವರು ಬಿಜೆಪಿ ಪರವಾಗಿದ್ರು ಅಂತ, ಬಿಜೆಪಿ ಕಾರ್ಯಕರ್ತರು ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಪ್ರಾಣ ಕಳ್ಕೊಂಡ್ರಲ್ಲ, ಪ್ರಾಣವನ್ನ ತೆಗೆದಿದ್ದು ಯಾರು? TMC ಗೂಂಡಾಗಳು. ವೀಕ್ಷಕರು, ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗೆಲುವಿನ ಸಂಭ್ರಮವನ್ನ ಆಚರಿಸ್ತಾ ಇರುವಂತಹ ಈ ಸಂದರ್ಭದಲ್ಲಿ ನಾವು ಮುಖ್ಯವಾಗಿ ಒಂದು ಹೆಸರನ್ನ ನೆನಪಲ್ಲಿ ನೆನಪಿಸ್ಕೊಳ್ಳೇಬೇಕು. ಅಭಿಜಿತ್ ಸರ್ಕಾರ್. 2021ರ ಮೇ 2ನೇ ತಾರೀಕು ಪಶ್ಚಿಮ ಬಂಗಾಳ ಫಲಿತಾಂಶದ ನಂತರ ಅವರ ಮನೆಯ ಸುತ್ತ TMC ಗೂಂಡಾಗಳು ಒಂದು ಗುಂಪು ಬಂದು ಸೇರುತ್ತೆ. ಆ ಸಮಯದಲ್ಲಿ ಅಭಿಜಿತ್ ಅವರು ಮನೆ ಒಳಗಿದ್ರು. ಅವ್ರ ಜೊತೆಗೆ ಪಾಪ ಅವರೊಂದು ನಾಯಿಯನ್ನ ರೆಸ್ಕ್ಯೂ ಮಾಡಿದ್ರು. ಆ ನಾಯಿಯ ಜೊತೆಗೆ ಅದರ 5 ಮರಿಗಳು ಕೂಡ ಇದ್ವು. ಈ TMC ಗೂಂಡಾಗಳು ಆ ಬಿಜೆಪಿ ಕಾರ್ಯಕರ್ತರಾದಂತಹ ಅಭಿಜಿತ್ ಸರ್ಕಾರ್ ಅವರನ್ನ ಮನೆಯಿಂದ ಹೊರಗೆ ಎಳೆದು ಹಾಕಿ ದಾಳಿ ಮಾಡ್ತಾರೆ, ಮನೆಯನ್ನ ಕೂಡ ನಾಶ ಮಾಡ್ತಾರೆ. ಅಭಿಜಿತ್ ಕಣ್ಣೆದುರೆ ಆ ನಾಯಿಯ 5 ಮರಿಗಳಿದ್ವಲ್ಲ ಅವುಗಳನ್ನ ಒಂದೊಂದಾಗೆ ಸಾಯಿಸ್ತಾ ಹೋಗ್ತಾರೆ. ತೃಪ್ತಿ ಆಗ್ಲಿಲ್ಲ ರಾಕ್ಷಸರಿಗೆ. ಕೊನೆಗೆ ಅಭಿಜಿತ್ ಸರ್ಕಾರ್ ಅವರನ್ನ ಕೂಡ ಹತ್ಯೆ ಮಾಡ್ತಾರೆ. ಆತ ಮಾಡಿದ ತಪ್ಪೇನು? ಏನಿಲ್ಲ, ಬಿಜೆಪಿ ಕಾರ್ಯಕರ್ತ ಆಗಿದ್ದನ್ನುವಂತಹ ಒಂದೇ ಒಂದು ಕಾರಣ, ಜಸ್ಟ್ ಒಂದು ಕಾರಣ. ಅವರು ಕೊನೆಗೊಂದು ವಿಡಿಯೋದಲ್ಲಿ ಹೇಳಿದ್ರು ಕೂಡ, ಅಂದ್ರೆ ಆ ಗೂಂಡಾಗಳು ಸೇರಿದಂಥ ಸಮಯದಲ್ಲಿ ಮನೆ ಒಳಗಿಂದ ಒಂದು ವಿಡಿಯೋ ಮಾಡಿದ್ರು. ಪೊಲೀಸರ ಮುಂದೆ ನಮ್ಮ ಮನೆ ಧ್ವಂಸ ಮಾಡ್ತಾ ಇದ್ದಾರೆ, ನಮ್ಮ ನಾಯಿಗಳನ್ನ ಹೊಡೆದು ಕೊಲ್ತಾ ಇದ್ದಾರೆ ಅಂತ. আমি লাইভে আসতে জানি না, আজকে আমার সামনে বোমের পর বোম ফেলে পড়লো, আমার ঘর দৌড় পার্টি অফিস ভাঙচুর করে দিল। আমি অবেলা কয়েকটা পশুকে রাস্তা থেকে তুলে এনে চিকিৎসা করি। ঠিক আছে, আমার একটাই দোষ, আমি একজন বিজেপি কর্মী। তা বলে যাই হোক না কেন, সে যে যেমন রাজনৈতিক সমর্থন করতে পারে, কিন্তু আমি তো একজন ডগ লাভার, একদম পশু প্রেমিক। আমি কটা কুকুরকে, রাস্তার কুকুরকে তুলে এনে চিকিৎসা করি। সৌদ বাচ্চা দিয়েছে। এই কুকুরটা শিয়ালদা থেকে নিয়ে এসেছিলাম। দেখুন আমাদের এই অঞ্চলে আরো কতগুলো কুকুর ছিল, দেখা এ কয়েকটা বাচ্চা দিয়েছিল। দেখুন এর বাচ্চাদেরকে কি হিসাবে অসংখ্য ভাবে মৃত্যু করে দিল, মেরে দিল। আপনারা একের পর এক আমার অফিস, বাড়ি, NGO অফিস সব ভেঙে দিচ্ছে। অবেলা পশুদেরকে এনে চিকিৎসা করেছিলাম। এই দেখুন এর বাচ্চা হয়েছিল 5টা ফুটফুটে। আমি কদিন আগেই ফেসবুকে ছেড়েছিলাম। কলকাতা বেলেঘাটা অঞ্চলে 30 নম্বর ওয়ার্ড স্বপন সমাদার ও পরেশ পালের নেতৃত্বে নারকেলডাঙ্গা পুলিশের সামনে দাঁড়িয়ে বাড়ি ঘরদোর সব ভাঙচুর করে দিল। কতগুলো কুকুর, নিরীহ কুকুরকে এরা পিটিয়ে মেরে দিল। এরা কি মানুষ? আমি জানি না কি করে লাইভ করতে, আমি জানি না। এই ভিডিওটার মাধ্যমে আপনাদেরকে জানাচ্ছি এরকম অত্যাচার কেন করছে এরা। যে জিতুক, যে যেভাবে রাজনীতিকে সাপোর্ট করুক, আমার কোনো আপত্তি নেই। মুড়ি মুড়কির মতন বোম ফেলছে, মুড়ি মুড়কির মতন এরা কুকুরদের মারছে। আমার ঘরদোর সব, গাড়ি ঘরদোর সব ভাঙচুর করে দিল, NGO অফিস ভাঙচুর করে দিয়েছে। ಹೀಗೆ ಬಹಳಷ್ಟು ಬಿಜೆಪಿ ಕಾರ್ಯಕರ್ತರು, ಅರಿಂದೋ ಮಿಶ್ರಾ ಆಗಿರ್ಬೋದು, ರೂಪ್ ರಾಯ್ ದಾಸ್ ಆಗಿರ್ಬೋದು, ಇನ್ನು ಬಲರಾಮ್ ಮಾಜಿ ಆಗಿರ್ಬೋದು, ಬಪ್ಪಿದಾಸ್ ಆಗಿರ್ಬೋದು, ಭಾಸ್ಕರ್ ಆಗಿರ್ಬೋದು, ಚಂದನ್ ಮಹಾಂತಿ ಆಗಿರ್ಬೋದು, ಉತ್ತಮ್ ಘೋಷ್ ಆಗಿರ್ಬೋದು, ರಾಜು ಸಾಹಾ, ಮನೋಜ್ ಜಸ್ವಾಲ್, ಇಂತಹ ಅನೇಕ ಅನೇಕ ಹೆಸರುಗಳ ಪಟ್ಟಿಯೇ ನಿಮ್ಮ ಮುಂದೆ ಬರುತ್ತೆ. ಕೇವಲ ಪುರುಷ ಕಾರ್ಯಕರ್ತರು ಮಾತ್ರ ಅಲ್ಲ, ಮಹಿಳೆಯರು ಕೂಡ TMC ಗೂಂಡಾಗಳ ಹಿಂಸಾಚಾರಕ್ಕೆ ಬಲಿಯಾಗಿದ್ದಾರೆ. ಹಾಗಾಗಿ ಈ ಹಳೆಯ ಗಾಯಗಳು ಏನಿದಾವೆ ಅದ್ಯಾವುದು ಇನ್ನೂ ಮಾಸಿಲ್ಲ. ತಮ್ಮ ಕುಟುಂಬ ಸದಸ್ಯರನ್ನ ಕಳ್ಕೊಂಡವರಲ್ಲಿ ನ್ಯಾಯಕ್ಕಾಗಿ ಹೋರಾಟ ಇವತ್ತಿಗೂ ಕೂಡ ನಡೀತಾ ಇದೆ, ಮುಂದುವರೆದಿದೆ. ಕೆಲವು ಪ್ರಕರಣಗಳಲ್ಲಿ ಕುಟುಂಬದ ಸದಸ್ಯರೇ ರಾಜಕೀಯವಾಗಿ ಇವತ್ತು ಮುಂದಕ್ಕೆ ಬಂದಿದ್ದಾರೆ. ಹಾಗಾಗಿ ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಗೆಲುವು ಇದೆಯಲ್ವಾ, ಇದು ಕೇವಲ ಗೆಲುವಿನ ದಿನ ಅಲ್ಲ, ಪಶ್ಚಿಮ ಬಂಗಾಳ ನೆನಪಲ್ಲಿ ಇಟ್ಟುಕೊಳ್ಬೇಕಾದಂತಹ ದಿನ, ಇತಿಹಾಸವನ್ನ ಸೃಷ್ಟಿ ಮಾಡಿದಂತಹ ದಿನ. ದೀದಿಯ ಅಹಂಕಾರಕ್ಕೆ, ಆಕೆಯ ಕ್ರೂರತನಕ್ಕೆ ತಕ್ಕ ಉತ್ತರ ಸಿಕ್ಕಂತಹ ದಿನ ಇದು.
ಪಶ್ಚಿಮ ಬಂಗಾಳದ ಜನರಿಗೆ ಅಫ್ಕೋರ್ಸ್ ಆಕೆಯ ವಿರುದ್ಧ ಈ ಹಿಂದೆನೆ ವೋಟ್ ಮಾಡಕ್ಕಿತ್ತು. ಆಕೆಯಿಂದ ಬೇಸತ್ತು ಹೋಗಿದ್ರೆ ಆದ್ರೆ ಏನು ಮಾಡೋದು? TMC ಗೂಂಡಾಗಳ ಮಧ್ಯದಲ್ಲಿ ಜೀವನವನ್ನ ಮಾಡಬೇಕಲ್ವಾ, ಬದುಕಬೇಕಲ್ವಾ? ಅದಕ್ಕೋಸ್ಕರ ಪಾಪ ಅಸಹಾಯಕರಾಗಿದ್ರು. ಆದ್ರೆ ಈ ಬಾರಿ ಸೆಂಟ್ರಲ್ ಸೆಕ್ಯೂರಿಟಿ ಫೋರ್ಸ್ ಆಗಿರಬಹುದು, ಎಲೆಕ್ಷನ್ ಕಮಿಷನ್ ಆಗಿರಬಹುದು, ಇವರು ಎಂತಹ ಅದ್ಭುತ ವಾತಾವರಣವನ್ನು ಸೃಷ್ಟಿ ಮಾಡಿಕೊಟ್ರು ಅಂತಂದ್ರೆ ಪಶ್ಚಿಮ ಬಂಗಾಳದ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಸ್ವತಂತ್ರವಾಗಿ ಧೈರ್ಯವಾಗಿ ಬಂದು ತಮಗೆ ಯಾರು ಬೇಕನ್ನುವಂಥದ್ದನ್ನ ಆಯ್ಕೆ ಮಾಡಿದ್ದಾರೆ. ಧೈರ್ಯವಾಗಿ ಬಂದು ಮಾಡಿದ್ದಾರೆ. ಮಮತಾ ಬ್ಯಾನರ್ಜಿಗೆ ಏನು ಉತ್ತರವನ್ನ ಕೊಡಬೇಕಾಗಿತ್ತೋ ಅದನ್ನ ವೋಟ್ ಮೂಲಕ ಕೊಟ್ಟಿದ್ದಾರೆ. ಇದು ಬದಲಾವಣೆಯ ಆರಂಭ. ಈ ಸಂದರ್ಭದಲ್ಲಿ ನಿಜವಾಗ್ಲೂ ಆ ಫೇಕ್ ವೋಟರ್ಸ್ ಅನ್ನೆಲ್ಲ ಡಿಲೀಟ್ ಮಾಡಿ ಬಿಸಾಡಿ ಒಂದು ನ್ಯಾಯಯುತ ಮತದಾನಕ್ಕೆ ದಾರಿಯನ್ನು ಮಾಡಿಕೊಟ್ಟಂತಹ ಎಲೆಕ್ಷನ್ ಕಮಿಷನ್ ಆಗಿರಬಹುದು, ಪ್ರತಿಯೊಬ್ಬರು ಕೂಡ ಧೈರ್ಯವಾಗಿ ಹೊರಗೆ ಬಂದು ಮತದಾನ ಮಾಡೋದಕ್ಕೆ ಧೈರ್ಯವನ್ನು ತುಂಬಿದಂತಹ ಸೆಂಟ್ರಲ್ ಸೆಕ್ಯೂರಿಟಿ ಫೋರ್ಸ್ ಆಗಿರಬಹುದು, ಪ್ರತಿಯೊಬ್ಬರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನ ತಿಳಿಸಲೇಬೇಕು, ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅವರು ಕೂಡ ಈ ಒಂದು ಗೆಲುವಿನ ಭಾಗಿದಾರರೇ. ಅವರಲ್ಲ ಅಂತಂದ್ರೆ ಬಹಳ ಕಷ್ಟ ಆಗ್ತಾ ಇತ್ತು ಆ TMC ಗೂಂಡಗಳ ಮಧ್ಯದಲ್ಲಿ ಇಷ್ಟು ಅದ್ಭುತವಾಗಿ ಒಂದು ಎಲೆಕ್ಷನ್ ಅನ್ನು ನಡೆಸುವಂಥದ್ದು. ಅಂಡ್ ಈ ಬಾರಿ ಒಂದೇ ಒಂದು ಸಾವು ಆಗದೆ ಎಲೆಕ್ಷನ್ ನಡೆದಿದೆ. ವೀಕ್ಷಕರೇ, ಆರ್ಜಿಕರ್ ಪ್ರಕರಣದ ಬಲಿಯಾದಂತಹ ಯುವತಿಯ ತಾಯಿ ರತ್ನ ದೇವನಾಥ್ ಅವರು ಈ ಬಾರಿ ಕಂಟೆಸ್ಟ್ ಮಾಡಿದ್ರು, ಮುನ್ನಡೆಯಲ್ಲಿದ್ದಾರೆ. ಅಫ್ಕೋರ್ಸ್ ಅವರು ಗೆಲುವನ್ನು ಸಾಧಿಸ್ತಾರೆ. ಪ್ರಚಾರದ ಸಮಯದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಆ ತಾಯಿ ಜೊತೆಗೆ ಗಟ್ಟಿಯಾಗಿ ನಿಂತು ಪ್ರಚಾರವನ್ನ ಮಾಡಿದ್ರು. ಬಹುಶಃ ಇವತ್ತು ಆ ತಾಯಿಯ ಜೊತೆಗೆ ಪಶ್ಚಿಮ ಬಂಗಾಳದ ಎಲ್ಲ ಹೆಣ್ಣು ಮಕ್ಕಳು ಜೊತೆಯಾಗಿ ನಿಂತಿದ್ದಾರೆ. ಒಟ್ಟಾಗಿ ನಿಂತು ಆ ತಾಯಿಯ ಜೊತೆಗೆ ನಿಂತು ಆಕೆಯ ಕಣ್ಣೀರಿಗೆ ಕಾರಣ ಆದಂತಹ ಆ ದುಷ್ಟ ಶಕ್ತಿಯನ್ನ ಅಧಿಕಾರದಿಂದ ಕೆಳಗಿಳಿಸೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ. ಒಟ್ಟಿನಲ್ಲಿ ವೀಕ್ಷಕರೇ, ಪಶ್ಚಿಮ ಬಂಗಾಳ ಆಗಿರಬಹುದು, ಅಸ್ಸಾಂ ಆಗಿರಬಹುದು, ಪುದುಚೇರಿ ಆಗಿರಬಹುದು, ಈ 3 ರಾಜ್ಯಗಳ ಫಲಿತಾಂಶ ಒಂದು ಸ್ಪಷ್ಟ ಸಂದೇಶವನ್ನ ನೀಡ್ತಾ ಇದೆ. ಅಭಿವೃದ್ಧಿಯ ರಾಜಕೀಯಕ್ಕೆ ಗೆಲುವು. ಅಭಿವೃದ್ಧಿಯ ರಾಜಕೀಯ ಗೆದ್ದಿದೆ. ಓಲೈಕೆ ರಾಜಕೀಯ, ಕ್ರೂರ ರಾಜಕೀಯ ಸೋತು ಹೋಗಿದೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗ್ರೌಂಡ್ ಲೆವೆಲ್ ಅಲ್ಲಿ ಕನೆಕ್ಟ್ ಆದಂತಹ ರೀತಿ ಆಗಿರಬಹುದು, ಇನ್ನು ವಿಕ್ಟಿಮ್ಗಳ ಜೊತೆಗೆ ನಿಲ್ಲುವಂತಹ ಪ್ರಯತ್ನವನ್ನ ಮಾಡಿದ್ದಾಗಿರಬಹುದು, ಅವರಿಗೆ ಧ್ವನಿ ಆಗಿದ್ದಾಗಿರಬಹುದು, ಅವರ ಕೈ ಹಿಡಿದು ನಡೆಸಿದ್ದಾಗಿರಬಹುದು, ನೇರವಾಗಿ ಜನರ ಜೊತೆಗೆ ಸಂಪರ್ಕವನ್ನ ಸಾಧಿಸಿದ್ದಾಗಿರಬಹುದು, ಅಲ್ಲಿ ಇಷ್ಟು ವರ್ಷಗಳಿಂದ ಆಗ್ತಾ ಬಂದಂತಹ ಸಮಸ್ಯೆಗಳನ್ನ ಮುಂದೆ ತಂದಿದ್ದಾಗಿರಬಹುದು. ಇವೆಲ್ಲವನ್ನ ಜನ ಗಮನಿಸಿದ್ರು. ಗಮನಿಸಿದ್ದು ಮಾತ್ರ ಅಲ್ಲ, ಬದಲಾವಣೆಗೆ ಕಾರಣಕರ್ತರಾಗುವಂತಹ ಬಿಜೆಪಿಗೆ ವೋಟನ್ನ ಹಾಕಿದ್ರು. ಅದರಲ್ಲೂ ವಿಶೇಷವಾಗಿ ಈ ಬಾರಿ ಪಶ್ಚಿಮ ಬಂಗಾಳದ ಮಹಿಳೆಯರು ಭಾರೀ ಸ್ಪಷ್ಟ ಸಂದೇಶವನ್ನಂತೂ ಮಮತಾ ಬ್ಯಾನರ್ಜಿಗೆ ಕೊಟ್ಟಿದ್ದಾರೆ. ಬಹಳ ಸ್ಪಷ್ಟ ಸಂದೇಶ. ಒಟ್ಟಲ್ಲಿ ಇದು ಒಂದು ದೊಡ್ಡ ಬದಲಾವಣೆಯ ಸೂಚನೆ. ಇವತ್ತು ಪಶ್ಚಿಮ ಬಂಗಾಳ ಮಮತಾ ಬ್ಯಾನರ್ಜಿಯ ರಾಕ್ಷಸ ರಾಜ್ಯದಿಂದ, ಐ ರಿಪೀಟ್, ರಾಕ್ಷಸ ರಾಜ್ಯದಿಂದ ರಾಮ ರಾಜ್ಯದ ಕಡೆಗೆ ಮೋದಿಜಿ, ಅಮಿತ್ ಶಾಜಿ, ಯೋಗಿಜಿ ಇವರಿಂದಾಗಿ ಹೆಜ್ಜೆಯನ್ನ ಇಟ್ಟಿದೆ, ದೊಡ್ಡದಾಗಿ ಇಡ್ತಾ ಹೋಗುತ್ತೆ. ಅಂಡ್ ಎಲ್ಲವೂ ಕೂಡ ಈ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದ ವಿಚಾರದಲ್ಲಿ ಶುಭ ಆಗಲಿ ಅನ್ನುವಂಥದ್ದು ನಮ್ಮ ತುಂಬು ಹೃದಯದ ಹಾರೈಕೆ. ಪಶ್ಚಿಮ ಬಂಗಾಳ ಮೇಲಕ್ಕೆ ಬರಲಿ, ಅಭಿವೃದ್ಧಿ ಆಗಲಿ, ತನ್ನ ಸಂಸ್ಕೃತಿ, ಆಚಾರ, ವಿಚಾರ ಎಲ್ಲ ಏನು ಕಳ್ಕೊಂಡಿತ್ತೋ, ಮಮತಾ ಬ್ಯಾನರ್ಜಿ ಎಲ್ಲವನ್ನ ಏನು ನಾಶ ಮಾಡಿದ್ಲೋ ಅದು ಮತ್ತೆ ಬರಲಿ ಮೇಲೆ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು
ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ